Namaste ಎಲ್ರಿಗೂ. Welcome to Competitive Kannadiga. In this video, we are going to see the recently released RRB notification details. Okay. See, ಸ್ವಲ್ಪ ತುಂಬ ಲೇಟ್ ಆಯಿತು ವಿಡಿಯೋ ಮಾಡೋಕ್ಕೆ. ಸೊ ಲೆಟ್ ಸಿ ಏನೇನಿದೆ ವಿಡಿಯೋ ಇದರಲ್ಲಿ ಪೋಸ್ಟಲ್ಲಿ ಅಥವಾ ಪೋಸ್ಟ್ಸ್ ಯಾವ ಥರ ಇದೆ, ಸಿಲೆಬಸ್ ಏನು, ಟೈಮಿಂಗ್ಸ್ ಏನು, ಯಾವಾಗ ನಡೆಯುತ್ತೆ ಎಕ್ಸಾಮು, ಯಾವ ಥರ ಪ್ರಿಪೇರ್ ಆಗ್ಬೋದು. ಓಕೆ. ಸೊ ಇಲ್ಲಿ RRB. ಓಕೆ, ರೀಜನಲ್ ರೂರಲ್ ಬ್ಯಾಂಕ್ಸ್. ಓಕೆ, ಆಲ್ ಓವರ್ ಇಂಡಿಯಾ ಯಾವ್ದಾವ್ದು ರೀಜನಲ್ ರೂರಲ್ ಬ್ಯಾಂಕ್ಸ್ ಇದೆ, ಸೊ ಕಂಬೈನ್ಡ್ಲಿ IBPS ಎಕ್ಸಾಮ್ ನಡೆಸುತ್ತೆ. ಓಕೆ, ಸೊ ಇದರಲ್ಲಿ ಏನಾಗುತ್ತೆ ಅಂತಂದರೆ ಸ್ಟೇಟ್ ವೈಸು ಗ್ರಾಮೀಣ ಬ್ಯಾಂಕ್ಸ್ ಯಾವುದಿದೆ ಸೊ ಅದು ನೋಟಿಫಿಕೇಶನ್ ಬಿಡ್ತಾರೆ. ಸೊ ಅದರಲ್ಲಿ ಸಾರ್ಟ್ ಔಟ್ ಮಾಡಿ ವೇಕೆನ್ಸೀಸ್ ಎಷ್ಟಿದೆ ಸ್ಟೇಟ್ ವೈಸು ವೇಕೆನ್ಸೀಸ್ ಬಿಡ್ತಾ ಹೋಗ್ತಾರೆ. ಓಕೆ, ಅದರಲ್ಲಿ ನಮ್ಮ ಕರ್ನಾಟಕ ಗ್ರಾಮೀಣ ಬ್ಯಾಂಕ್. ಓಕೆ, ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಸೊ ಇವಾಗ ಮರ್ಜ್ ಆಗಿದೆ. ಮೊದಲೇನಿಷ್ಟು KGB ಮತ್ತು KVGB, ಸೊ ಇದೆಲ್ಲ ಸಪ್ರೇಟ್ ಇತ್ತು. KGB ಸಪ್ರೇಟ್ ನೋಟಿಫಿಕೇಶನ್ಸ್ ಒಂದೇ ಆಗಿರುತ್ತೆ. KGB ಸಪ್ರೇಟ್ ಪೋಸ್ಟು, KVGB ಡಿಫ್ರೆಂಟ್ ಪೋಸ್ಟಾಗಿ ಸಪ್ರೇಟಾಗಿ ಬರ್ತಿತ್ತು. ಓಕೆ, ಸೊ ಇವಾಗ ಏನಂತಂದರೆ ಕಂಬೈನ್ಡ್ಲಿ ಟೋಟಲ್ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಅಂದರೆ KGB ಅಂತ ಮರ್ಜ್ ಮಾಡಿ ಟೋಟಲ್ ಪೋಸ್ಟ್ನ ಬಿಟ್ಟಿದ್ದಾರೆ. ಓಕೆ, ಸೊ ಸರ್ಪ್ರೈಸಿಂಗ್ಲಿ ಮರ್ಜ್ ಆಗಿದೆ. ಮೇ ಬಿ ಪೋಸ್ಟ್ ಕಮ್ಮಿ ಆಗ್ಬೋದು ಅಂದ್ಕೊಂಡಿದ್ವಿ, ಬಟ್ ಇಲ್ಲೇನಾಗಿದೆ ಅಂತಂದರೆ 500 ಪ್ಲಸ್ 800 ಟೋಟಲ್ 1300 ಪೋಸ್ಟ್ ಬಿಟ್ಟಿದ್ದಾರೆ. ಓಕೆ, ಸೊ 1300 ವೇಕೆನ್ಸೀಸ್ ಇದೆ ಅಂತಂದರೆ 1300 ಕ್ಯಾಂಡಿಡೇಟ್ಸ್ ಆರ್ ಗೋಯಿಂಗ್ ಟು ಬಿ ಎಂಪ್ಲಾಯೀಸ್ ಇನ್ ದಿಸ್ ನೋಟಿಫಿಕೇಶನ್. ಓಕೆ, ಸೊ ಇವಾಗ ಎಷ್ಟು ಜನ ಪ್ರಿಪೇರ್ ಆಗ್ತಿದ್ದೀರಾ, ನೋಟಿಫಿಕೇಶನ್ಸಲ್ಲಿ ವೇಕೆನ್ಸೀಸ್ ಕಮ್ಮಿ ಬರ್ತಿದೆ ಅಂತ ಗುಳಾಡ್ತಿದ್ದೀರಲ್ಲ, ಸೊ ದಿಸ್ ಇಸ್ ಬೆಸ್ಟ್ ಆಪರ್ಚುನಿಟಿ. ಓಕೆ, ಸೊ ಅದಕ್ಕೋಸ್ಕರ ನಾನು ಟೈಮ್ ತೊಗೊಂಡು ಈ ವಿಡಿಯೋನ ಮಾಡ್ತಿರೋದು. ಓಕೆ, ಸೊ ನಾನು ನೋಟಿಫಿಕೇಶನ್ ನೋಡಿದೆ ನಮ್ಮ ಗ್ರೂಪಲ್ಲೆಲ್ಲ, ಸ್ಟಡಿ ಗ್ರೂಪಲ್ಲೆಲ್ಲ ಅಬ್ಸರ್ವ್ ಮಾಡ್ತಿರ್ಬೇಕಾದ್ರೆ ಒನ್ ಥಿಂಗ್ ನಾನು ಅಬ್ಸರ್ವ್ ಮಾಡಿದೆ, ಇಲ್ಲಿ ಇಷ್ಟು ವೇಕೆನ್ಸೀಸ್ ಬಿಟ್ಟಿದ್ದಾರೆ ಅಂತ ಖುಷಿ ಪಡೋ ಬದಲು ಏನು ಮಾಡ್ತಿದ್ದಾರೆ, ಪಕ್ಕದ ಸ್ಟೇಟ್ ಬಗ್ಗೆ ಕಾನ್ಸರ್ನ್ ಇಟ್ಕೊಂಡಿದ್ದಾರೆ. ಓಕೆ, ಪಕ್ಕದ ಸ್ಟೇಟಲ್ಲಿ ವೇಕೆನ್ಸೀಸ್ ಇಲ್ಲ, ಇದೆಲ್ಲ ವೇಕೆನ್ಸೀಸು ಅವ್ರಿಗೆ ಹೋಗ್ಬಿಡುತ್ತೆ ಅನ್ನೋ ನೆಗೆಟಿವ್ ಮೈಂಡ್ಸೆಟ್. ಓಕೆ, ಸೊ ನೀವು 2-3 ವರ್ಷ ಪ್ರಿಪೇರ್ ಆಗಿ ಈ ಥರ ನೆಗೆಟಿವ್ ಮೈಂಡ್ಸೆಟ್ ಇಟ್ಕೊಂಡ್ರೆ ನಿಮಗೆ 2000 3000 ವೇಕೆನ್ಸೀಸ್ ಬಂದರೂ ಕೂಡ ಎಫೆಕ್ಟ್ ಆಗುತ್ತೆ. ಇಲ್ಲಿ 500 ಇದೆ, ಇಲ್ಲಿ 800 ಇದೆ, ಇದು ಪೋಸ್ಟ್ ಹಾಕೋದಲ್ವ ನಮಗೆ. ಆಗಲಿ, ಅವರು ಪಕ್ಕ ಸ್ಟೇಟ್ ಅವ್ರಿಗೆ ಮ್ಯಾಟ್ರ್ ಆಗಲ್ಲ. ಅವ್ರ ಹತ್ರ 2000 ಇರಲಿ 3000 ವೇಕೆನ್ಸೀಸ್ ಇರಲಿ, ನಮ್ಮ ಹತ್ರ 100 ಇರಲಿ 200 ವೇಕೆನ್ಸೀಸ್ ಇದ್ರೂ ಕೂಡ ಅವ್ರು ಇಲ್ಲಿ ಅಪ್ಲೈ ಮಾಡೋದು. ಗೊತ್ತಾಯ್ತಾ? ಯಾಕೆ ಅಂತ, ನಮ್ಮಲ್ಲಿ ಕಾಂಪಿಟೇಷನ್ ಕಮ್ಮಿ ಇದೆ ಅಂತ. ಓಕೆ, ಸೊ ನೀವು ಕಾಂಪಿಟೇಟರ್ ಆಗಿ ಈ ಥರ ಮೈಂಡ್ ಸೆಟ್ ಇಟ್ಕೊಂಡ್ರೆ ಡೆಫಿನೆಟ್ಲಿ ಕಷ್ಟ ಆಗುತ್ತೆ. ಓಕೆ, ಬಿ ಹ್ಯಾಪಿ ಫಾರ್ ದೀಸ್ ಹ್ಯೂಜ್ ವೇಕೆನ್ಸೀಸ್, ಬಿಡಕ್ಕೆ ಹೋಗ್ಬೇಡಿ. ಓಕೆ, ಅಪಾರ್ಟ್ ಫ್ರಮ್ ದಿಸ್ IBPS ಇದೆ, SBI ಇದೆ. ಓಕೆ, ಇನ್ನೂ ಸುಮಾರು ವೇಕೆನ್ಸೀಸ್ ಕೂಡ ಬರುತ್ತೆ. ಸೊ ಅದೆಲ್ಲ ಪಾಸಿಟಿವಿಟಿ ಥಿಂಕ್ ಮಾಡೋದು ಬಿಟ್ಟು ಬೇರೆ ಸ್ಟೇಟ್ ಅವ್ರು ಬಂದು ನಮ್ಮಲ್ಲಿ ಈ ವೇಕೆನ್ಸೀಸ್ ತಗೋತಾರೆ ಅನ್ನೋ ನೆಗೆಟಿವ್ ಮೈಂಡ್ ಸೆಟ್ ಬೇಡ. ಓಕೆ, ಫ್ಯಾಕ್ಟ್ ಈಸ್ ನೀವು ಎಷ್ಟೇ ಪೋಸ್ಟ್ ಬಿಡಲಿ ಅವ್ರು ಇಲ್ಲೇ ಅಪ್ಲೈ ಮಾಡ್ತಾರೆ. ಓಕೆ, ಸೊ ಅವ್ರಿಗೆ ಕಾಂಪಿಟೇಷನ್ ಕೊಡೋದು ನಮ್ಮ ಕೈಲಿದೆ. ಓಕೆ, ಸೊ ದಟ್ ಈಸ್ ಅಪಾರ್ಟ್. ಇವಾಗ ನೋಡೋಣ RRB PO ಮತ್ತು ಆಫೀಸ್ ಅಸಿಸ್ಟೆಂಟ್ ಯಾವ್ಯಾವ ಥರ ಇದೆ. ಓಕೆ, ಸೊ ಪೋಸ್ಟ್ ಯಾವುದಿದೆ ಅಂತಂದರೆ ಇಲ್ಲಿ RRB PO, RRB OA. OA is nothing but ಆಫೀಸ್ ಅಸಿಸ್ಟೆಂಟ್, ದಟ್ ಈಸ್ ಕ್ಲರಿಕಲ್ ಕ್ಯಾಡರ್. ಓಕೆ, ಸೊ ಇದು ಕ್ಲರಿಕಲ್ ಕ್ಯಾಡರಲ್ಲಿ ಬರುತ್ತೆ. ಸೊ ಇದ್ರದ್ದು RRB PO ಮತ್ತು RRB ಆಫೀಸ್ ಅಸಿಸ್ಟೆಂಟ್ ಸಿಮಿಲಾರಿಟಿ ಏನಿದೆ ನೋಟಿಫಿಕೇಶನಲ್ಲಿ ಅಂತಂದರೆ, ಸೇಮ್ ಫೀಸ್ ಇರುತ್ತೆ, ಆಮೇಲೆ ಸೇಮ್ ಸಿಲೆಬಸ್ ಇರುತ್ತೆ, ಸೇಮ್ ಕ್ವಾಲಿಫಿಕೇಶನ್ಸ್ ಇರುತ್ತೆ. ಓಕೆ, ಈ ಸಿಲೆಬಸ್ಸು ಸಬ್ಜೆಕ್ಟ್ಸ್ ಬಗ್ಗೆ ಆಲ್ರೆಡಿ ನಾನು ಸುಮಾರು ವಿಡಿಯೋಸ್ ಮಾಡಿ ಪೋಸ್ಟ್ ಮಾಡಿದ್ದೀನಿ, ದಯವಿಟ್ಟು ನೋಡಿ. ಓಕೆ, ಸೊ ಸಿಲೆಬಸ್ ಅಂತೂ ಸೇಮ್ ಇರುತ್ತೆ. ಓಕೆ, ಒಂದಕ್ಕೆ ಪ್ರಿಪೇರ್ ಆದರೆ ಇಲ್ಲಿ ಇದೆರಡು ಕೂಡ ನಾವು ಟಾರ್ಗೆಟ್ ಮಾಡ್ಬೋದು. ನೆಕ್ಸ್ಟ್ ಸೇಮ್ ಕ್ವಾಲಿಫಿಕೇಶನ್ಸ್, ಡಿಗ್ರಿ. ಓಕೆ, ಸೊ ನೆಕ್ಸ್ಟ್ ಫಸ್ಟ್ ಇಲ್ಲಿ ನಾವು RRB PO. ಸೊ ಇಲ್ಲಿ ಆಫೀಸ್ ಅಸಿಸ್ಟೆಂಟ್ ಅಂದಂಗೆ PO ಇಸ್ ನಥಿಂಗ್ ಬಟ್ ಪ್ರೊಬೇಷನರಿ ಆಫೀಸರ್ಸ್ ನಥಿಂಗ್ ಬಟ್ ಇದು ಸ್ಕೇಲ್ 1 ಆಫೀಸರ್ ಗ್ರೇಡ್ ಆಗಿರುತ್ತೆ. ಓಕೆ, ಇದು ಸ್ಕೇಲ್ 1 ಗ್ರೇಡ್ ಆಗಿ ಸ್ಕೇಲ್ 1 ಆಫೀಸರ್ ಅಂತ ನಮಗೆ ಡೆಸಿಗ್ನೇಷನ್ ಬರುತ್ತೆ, ಗೌರ್ಮೆಂಟ್ ಆಫೀಸರ್. ಓಕೆ, ಸೊ 500 ಪೋಸ್ಟ್ ಇದೆ, 2-3 ವರ್ಷ ಪ್ರಿಪೇರ್ ಆಗಿದ್ದಾರೆ, ಎಲ್ಲ ಸಬ್ಜೆಕ್ಟ್ ಅರ್ಥ ಕೊಡ್ತಿದ್ದೀರಾ, ಮಾಕ್ ಟೆಸ್ಟ್ ಸ್ಕೋರ್ ಚೆನ್ನಾಗಿ ಬರ್ತೈತೆ, ಯಾಕೆ ಗೌರ್ಮೆಂಟ್ ಆಫೀಸರ್ಸ್ ಆಗಬಾರ್ದು, ಯಾಕೆ ನೆಗೆಟಿವ್ ಮೈಂಡ್ ಸೆಟ್ ಇದೆ, ನಾವು ಎಕ್ಸಾಮ್ ಹಾಳು ಮಾಡ್ಕೋಬೇಕಲ್ವಾ. ಸೊ ಅದಕ್ಕೋಸ್ಕರ BA ಗೌರ್ಮೆಂಟ್ ಆಫೀಸರ್ ಬೆಸ್ಟ್ ಆಪರ್ಚುನಿಟಿ. ಓಕೆ, ಗ್ಯಾದರ್ ಇಟ್. ನೆಕ್ಸ್ಟ್ ಏಜ್ ಎಷ್ಟಿದೆ, RRB PO ಪ್ರೊಬೇಷನರಿ ಆಫೀಸರ್ ಎಕ್ಸಾಮ್ಸ್ಗೆ ಮ್ಯಾಕ್ಸಿಮಮ್ ಏಜ್ ಇದೆ, ಅದು ಯಾವುದು 30 ಏಜ್. ಓಕೆ, ದಿಸ್ ಇಸ್ ಫಾರ್ ಆಲ್ ಜನರಲ್ ಕ್ಯಾಂಡಿಡೇಟ್ಸ್. ಓಕೆ, ಏಜ್ ರಿಲ್ಯಾಕ್ಸೇಷನಲ್ಲಿ ಯಾರ್ಯಾರು
ಬರ್ತೀರಾ SC ST OBC ಇದೆಲ್ಲ ನೋಟಿಫಿಕೇಶನ್ ಡೀಟೇಲ್ ಅಲ್ಲಿದೆ PDF ಅಲ್ಲಿ ನೋಡ್ಕೊಳ್ಳಿ. ಅದೇನಾಗಿರುತ್ತೆ ನೋಟಿಫಿಕೇಶನಲ್ಲಿ ಕೊಟ್ಟಿರ್ತಾರೆ ಪ್ಲಸ್ 3 ಇಯರ್ಸ್ ಪ್ಲಸ್ 5 ಇಯರ್ಸ್ ಅಂತಂದರೆ ವಿತ್ ದಿಸ್ ಮ್ಯಾಕ್ಸಿಮಮ್ ಏಜ್ಗೆ ಪ್ಲಸ್ 3 ಇಯರ್ ಮಾಡಬೇಕು ಅಂದರೆ 33, ಮ್ಯಾಕ್ಸಿಮಮ್ ಏಜ್ಗೆ ಪ್ಲಸ್ 5 ಮಾಡಿದ್ರೆ 35 ಏಜ್ವರೆಗೂ ಏಜ್ ರಿಲ್ಯಾಕ್ಸೇಷನ್ ಇರೋರು ಅಪ್ಲೈ ಮಾಡ್ಬೋದು. ಓಕೆ, ನೆಕ್ಸ್ಟ್ ಸ್ಟೆಪ್. ಓಕೆ, ಇದಕ್ಕೇನು ಡಿಫ್ರೆನ್ಸು RRB PO ಮತ್ತು ಆಫೀಸ್ ಅಸಿಸ್ಟೆಂಟ್ಗೆ ಅಂತಂದರೆ ಪ್ರೊಸೆಸಲ್ಲಿ ಎಕ್ಸ್ಟ್ರಾ ಆ್ಯಡೆಡ್ ಥಿಂಗ್ ಇಂಟರ್ವ್ಯೂ ಇರುತ್ತೆ. ಯಾವುದರಲ್ಲಿ? ಪ್ರೊಬೇಷನರಿ ಆಫೀಸರ್ಸ್. ಸೊ ಇದು ಇಂಟರ್ವ್ಯೂ ಆ್ಯಡೆಡ್ ಎಲ್ಲಿ? RRB PO ಪ್ರೊಸೆಸಲ್ಲಿ. ಓಕೆ, ಪ್ರಿಲಿಮ್ಸ್ ಕ್ಲಿಯರ್ ಮಾಡ್ತೀರಾ, ಮೇನ್ಸ್ ಕ್ಲಿಯರ್ ಮಾಡಿರ್ತೀರಾ, ಇಂಟರ್ವ್ಯೂ ಏನೂ ತಲೆ ಕಟ್ಸ್ಕೊಳಕ್ಕೆ ಹೋಗ್ಬೇಡಿ. ಓಕೆ, ನೀವು ಇದೆಲ್ಲ ಪ್ರಿಪೇರ್ ಆಗಿ ಮೇನ್ಸ್ ಕ್ಲಿಯರ್ ಮಾಡಿರ್ತೀರ ಅಂತಂದರೆ ಇಂಟರ್ವ್ಯೂ ಕ್ರ್ಯಾಕ್ ಮಾಡೋ ಎಬಿಲಿಟಿ ಡೆಫಿನೆಟ್ಲಿ ಇದ್ದೇ ಇರುತ್ತೆ. ಓಕೆ, ಸೊ ಇನ್ನೊಂದು ಥಿಂಗ್ ಏನು ಹೇಳ್ಬೇಕಂತಂದ್ರೆ ಇಲ್ಲಿ ನೀವು ಕ್ಲಿಯರ್ ಮಾಡಿರ್ತೀರ ಅಂತಂದರೆ ಡೆಫಿನೆಟ್ಲಿ ಮೇನ್ಸ್ ಕ್ಲಿಯರ್ ಮಾಡೋ ಎಬಿಲಿಟಿ ನಿಮ್ಮಲ್ಲಿ ಇದ್ದೇ ಇರುತ್ತೆ. ಇನ್ನೊಂದು 20% ಪುಷ್ ಬೇಕಾಗಿರುತ್ತೆ ನಮ್ಮ ಎಫರ್ಟಲ್ಲಿ ಅಷ್ಟೇ. ಓಕೆ, ನೆಕ್ಸ್ಟು ದಿಸ್ ಇಸ್ ಆಲ್ ಅಬೌಟ್ RRB ಪ್ರೊಬೇಷನರಿ ಆಫೀಸರ್ಸ್. ಓಕೆ, ನೆಕ್ಸ್ಟ್ RRB ಆಫೀಸ್ ಅಸಿಸ್ಟೆಂಟ್, ದಟ್ ಈಸ್ RRB ಕ್ಲರಿಕಲ್. ಓಕೆ, ಇಲ್ಲಿ ಇದಕ್ಕೆ RRB POಗೆ 30 ಇತ್ತು, ಕ್ಲರಿಕಲ್ಗೆ 28. ಓಕೆ, ಜನರಲ್ ಕ್ಯಾಂಡಿಡೇಟ್ಸ್ ನೋಡ್ಕೊಳ್ಳಿ, ಇಲ್ಲಿ ಯಾರ್ಯಾರು ಬಾರ್ಡ್ರಲ್ಲಿದ್ದೀರಾ ಜಸ್ಟ್ ನೋಡ್ಕೊಂಡು ಅಪ್ಲೈ ಮಾಡಿ. ಇಫ್ ನಿಮ್ಮ ಏಜ್ ಏನಾದರೂ 28 ಪಾಸ್ ಆಗಿದ್ರೆ ನೀವು ಅಪ್ಲೈ ಮಾಡಿದಿದ್ರೆ ಡೆಫಿನೆಟ್ಲಿ ಅಪಾಯಿಂಟ್ಮೆಂಟ್ ತಗೊಳ್ಳಲ್ಲ. ಓಕೆ, ಸೊ ಮ್ಯಾಕ್ಸಿಮಮ್ ಜನರಲ್ಗೆ 28 ಇರುತ್ತೆ. ಸೊ ಇಲ್ಲಿ ಹೇಳಿದಿರೋ ಹಾಗೆ ಇಲ್ಲೂ ಕೂಡ ಏಜ್ ರಿಲ್ಯಾಕ್ಸೇಷನ್ಸು ಇರುತ್ತೆ, ನೋಡಿಕೊಂಡು ಅಪ್ಲೈ ಮಾಡಿ. ಓಕೆ, ಇಲ್ಲಿ 500 ಪೋಸ್ಟ್ ಇದೆ RRB POಗೆ, ಇಲ್ಲೆಷ್ಟಿದೆ? 800. ಹ್ಯೂಜ್. ಓಕೆ, ನಾವು ಪ್ರಿಪೇರ್ ಆಗೋ ಟೈಮಲ್ಲಿ ಇಷ್ಟು ಹ್ಯೂಜ್ ವೇಕೆನ್ಸೀಸ್ ಬಂದೇ ಇರಲಿಲ್ಲ RRB ಆಫೀಸ್ ಅಸಿಸ್ಟೆಂಟಲ್ಲಿ. ಓಕೆ, ನಮ್ಮದು ಪ್ರಿಲಿಮ್ಸ್ ಸ್ಕೋರ್ ಎಲ್ಲ 80ಗೆ 70+ ಬರ್ತಿತ್ತು. ಓಕೆ, ಆರಾಮಾಗಿ ನಾವು ಇಷ್ಟು ಪೋಸ್ಟ್ ಬಂದರೆ ಡೆಫಿನೆಟ್ಲಿ ಕ್ಲಿಯರ್ ಮಾಡ್ತಿದ್ವಿ. ಓಕೆ, ಇವಾಗಲೂ ಕೂಡ ಯಾರು ನನಗೆ ಮೆಸೇಜ್ ಮಾಡ್ತಿರಲ್ಲ 3 ಇಯರ್ಸ್ ಆಯಿತು 2 ಇಯರ್ಸ್ ಆಯಿತು ಪ್ರಿಪೇರ್ ಮಾಡ್ತಿದ್ದೀನಿ, ಎಫರ್ಟ್ ತುಂಬ ಆಗ್ತಿಲ್ಲ ಅಂತಂದರೆ ಈ 800 ವೇಕೆನ್ಸೀಸ್ ನಿಮ್ಮ ಸೆಲೆಕ್ಷನ್ ಆಗಲಿಲ್ಲ ಅಂತಂದರೆ ಇಷ್ಟು ವರ್ಷ ನೀವು ಇಷ್ಟೆಲ್ಲ ಎಫರ್ಟ್ ಹಾಕಿ ಓದಿದ್ದು ಡೆಫಿನೆಟ್ಲಿ ಯೂಸ್ ಇಲ್ಲ ಅಂತೀನಿ ನಾನು. ಓಕೆ, ಡೆಫಿನೆಟ್ಲಿ ಇದಿಲ್ಲ ಅಂದ್ರೂ ಕೂಡ ಇದರಲ್ಲಿ ಸೆಲೆಕ್ಷನ್ ಆಗಲೇಬೇಕು, ಯಾರು ಈ 2 to 3 ಇಯರ್ಸ್ ಪ್ರಿಪೇರ್ ಆಗಿರೋರು. ಓಕೆ, ಹಾಗೆ ಆಗುತ್ತೆ. ನೆಕ್ಸ್ಟು ನಾವಿಲ್ಲಿ ಸಪ್ರೇಟ್ ಸಿಲೆಬಸ್. ಓಕೆ, ನಾನು ಆಲ್ರೆಡಿ ಸಿಲೆಬಸ್ಸು, ಸಬ್ಜೆಕ್ಟು, ಸ್ಟಡಿ ಸ್ಟ್ರಾಟಜಿ, ಸೋರ್ಸಸ್ಸು, ಎವ್ರಿಥಿಂಗ್ ಎಲ್ಲ ಪ್ಲೇಲಿಸ್ಟಲ್ಲಿ ಮಾಡಿದ್ದೀನಿ, ನೋಡ್ಕೊಳ್ಳಿ ಒಂದ್ಸರಿ. ಓಕೆ, ಸೊ ಇವಾಗ ಯಾರು ಫ್ರೆಷರ್ಸ್ ಅಪ್ಲೈ ಮಾಡಬೇಕು, ಜಸ್ಟ್ ಥಿಂಕಿಂಗ್ ನಾನು ಇದೊಂದು ಸರಿ ಅಪ್ಲೈ ಮಾಡ್ತೀನಿ, ಈ ಸರಿ ನೆಕ್ಸ್ಟ್ ಸರಿ ಚೆನ್ನಾಗಿ ಪ್ರಿಪೇರ್ ಆಗ್ತೀನಿ ಅನ್ನೋರಿಗೆ ಒಂದು ಸ್ವಲ್ಪ ಓವರ್ವ್ಯೂ. ಸಬ್ಜೆಕ್ಟ್ಸ್ ಯಾವ್ದು ಇರುತ್ತೆ ಅಂತಂದರೆ ಇಂಗ್ಲೀಷ್ ಸಬ್ಜೆಕ್ಟ್ ಇರುತ್ತೆ, ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಇರುತ್ತೆ, ರೀಸನಿಂಗ್. ಓಕೆ, ಟು ಬಿ ಸಿಂಪ್ಲಿಫೈಡ್ ಇಂಗ್ಲೀಷ್ ಅಂತಂದರೆ ಯಾವ ಥರ ಇರುತ್ತೆ ಅಂತಂದರೆ ಇದು ಕಾಂಪ್ರಿಹೆನ್ಸಿವ್ ಇಂಗ್ಲೀಷ್ ಇರುತ್ತೆ. ಇನ್ನೂ ಸರಳವಾಗಿ ಹೇಳ್ಬೇಕಂತಂದರೆ ಇಂಗ್ಲೀಷ್ ನಮಗೆ ಚೆನ್ನಾಗಿ ಓದೋಕ್ಕೆ ಬರಬೇಕು. ನಮ್ಮ ಬ್ಯಾಂಕಿಂಗ್ ಎಕ್ಸಾಮಲ್ಲಿ ತುಂಬ ಚೆನ್ನಾಗಿ ಓದೋಕ್ಕೆ ಬರಬೇಕು, ಎಫಿಷಿಯೆಂಟಾಗಿ ಓದಕ್ಕೆ ಬರಬೇಕು ಇಂಗ್ಲೀಷ್. ಓಕೆ, ಇದು ಕಾಂಪ್ರಿಹೆನ್ಷನ್ ಇಂಗ್ಲೀಷ್ ಮತ್ತು ಇನ್ನೊಂದು ಗ್ರಾಮೆಟಿಕಲ್ ಇಂಗ್ಲೀಷ್ ಡಿಫ್ರೆನ್ಸ್ ಏನಂತಂದರೆ SSC, ಆಮೇಲೆ ನಾವು ಸ್ಟೇಟ್ ಎಕ್ಸಾಮ್ಸು, ಆಮೇಲೆ UPSC, KPSC ಈ ಎಕ್ಸಾಮ್ಸ್ಗಳೆಲ್ಲ ಇಂಗ್ಲೀಷ್ ಯಾವ ಥರ ಇರುತ್ತೆ ಅಂತಂದರೆ ದಟ್ ಈಸ್ ಗ್ರಾಮೆಟಿಕಲ್ ಇಂಗ್ಲೀಷ್. ಓಕೆ, ಸೊ ಅದೆಲ್ಲ ಗ್ರಾಮೆಟಿಕಲ್ ಪಾರ್ಟು ಫೋಕಸ್ ಮಾಡ್ತಾರೆ. ನಮ್ಮ ಎಕ್ಸಾಮಲ್ಲಿ ಗ್ರಾಮೆಟಿಕಲ್ ಪಾರ್ಟ್ಗಿಂತ ರೀಡಿಂಗ್ ಎಬಿಲಿಟಿ ಪ್ಲಸ್ ರೀಡಿಂಗ್ ಸ್ಪೀಡ್, ಕನ್ಸಿಡರಿಂಗ್ ದಟ್ ಆಲ್ ವಿ ಕ್ಯಾನ್ ಸೇ ದಟ್ ಆಸ್ ಕಾಂಪ್ರಿಹೆನ್ಸಿವ್ ಇಂಗ್ಲೀಷ್. ಓಕೆ, ಸೊ ಪ್ಯಾಸೇಜ್ ರೀಡಿಂಗು ಅದೆಲ್ಲ ನಮ್ಮ ಬ್ಯಾಂಕಿಂಗ್ ಎಕ್ಸಾಮ್ಸಲ್ಲಿ ಕನ್ಸಿಡರ್ ಆಗುತ್ತೆ ಇನ್ ಇಂಗ್ಲೀಷ್. ಓಕೆ, ಸೊ ನೆಕ್ಸ್ಟ್ ಕ್ವಾಂಟ್ಸ್ ಇನ್ ದ ಸೆನ್ಸ್ ನಾವು ಗಣಿತ ಅಂತ ಆಗುತ್ತೆ, ಮ್ಯಾಥ್ಸ್. ಓಕೆ, ಸೊ ಮ್ಯಾಥ್ಸ್ ಅಂತಂದರೆ ಜಸ್ಟ್ ಇವಾಗ ನಾವು ಏನು ನಮ್ಮ ಸ್ಕೂಲಿಂದ ಹೈಸ್ಕೂಲು ಪ್ಲಸ್ PUC ಆಗಲಿ ಡಿಗ್ರಿ ಆಗಲಿ ಅಲ್ಲಿವರೆಗೂ ಓದಿರ್ತವಲ್ಲ ಎಲ್ಲ ಕ್ಯುಮ್ಯುಲೇಟಿವ್ ಆಗಿ ಬರೋದು ಈ ಕ್ವಾಂಟ್ಸಲ್ಲಿ. ಇಲ್ಲಿ 1+2 ಬರುತ್ತೆ, 3 - 2 ಈ ಥರ ಪ್ರಾಬ್ಲಮ್ಸು ಬರುತ್ತೆ, ಮಲ್ಟಿಪ್ಲಿಕೇಶನ್, ಡಿವಿಷನ್ನು, ಬಾರ್ಡ್ಮರ್ಸು, ಆಮೇಲೆ ಅರಿಥ್ಮೆಟಿಕ್ಸು, ಸ್ಪೀಡ್, ಡಿಸ್ಟೆನ್ಸ್, ಟೈಮು ಈ ಥರ ಪ್ರಾಬ್ಲಮ್ಸ್ ಬರುತ್ತಲ್ಲ. ಸೊ ಇದೆಲ್ಲ ಕ್ವಾಂಟ್ಸಲ್ಲಿ ಇರುತ್ತೆ. ಇದು ಬೇಸಿಕ್ ಓವರ್. ಇನ್ ಡೆಪ್ತಾಗಿ ಇನ್ನೂ ಬೇರೆ ಬೇರೆ ವೇರಿಯಂಟ್ಸು ಈ ಸಬ್ಜೆಕ್ಟ್ಸಲ್ಲಿ ಇದೆ. ಓಕೆ, ಸೊ ಅದೆಲ್ಲ ನಾನು ಆಲ್ರೆಡಿ ವಿಡಿಯೋಲ್ಲಿ ಶೇರ್ ಮಾಡಿದ್ದೀನಿ. ನೆಕ್ಸ್ಟು ರೀಸನಿಂಗ್ ಬಂದರೆ, ಓಕೆ, ಸರ್ ರೀಸನಿಂಗ್ ಒಂಚೂರು ಡಿಫ್ರೆಂಟ್ ಆಗಿರುತ್ತೆ. ಸೊ ಯಾರ್ಯಾರು ಇವಾಗ ಕರ್ನಾಟಕದಲ್ಲಿ ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ಸ್ ಪ್ರಿಪೇರ್ ಆಗ್ತಿದ್ರೆ ಅವ್ರಿಗೂ ಪ್ಲಸ್ ಈ ಎಕ್ಸಾಮ್ಸ್ಗೂ ರೀಸನಿಂಗ್ ಡಿಫ್ರೆಂಟ್ ಆಗಿರುತ್ತೆ. ಓಕೆ, ಸೊ ಸ್ಟೇಟ್ ಗೌರ್ಮೆಂಟ್ ಕರ್ನಾಟಕದಲ್ಲಿ ಪ್ರಿಪೇರ್ ಆಗ್ತಿರೋರು SSC ಮತ್ತು ನಿಂದು ಸಿಲೆಬಸ್ ಒಂದೇ ಆಗಿರುತ್ತೆ. ಸೊ ಅವೆರಡು ಒಂದು ಕಡೆ ಆದರೆ ನಮ್ಮದು ಬ್ಯಾಂಕಿಂಗಿಗೆ ರೀಸನಿಂಗ್ ಒಂಚೂರು ಡಿಫ್ರೆಂಟ್ ಆಗುತ್ತೆ. ಓಕೆ, ಸೊ ಯಾವ ಥರ ಡಿಫ್ರೆಂಟ್ ಆಗುತ್ತೆ ಅಂತಂದರೆ
ನಾನ್ ಎಸ್ 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 ಸಿ ಜಿ ಎಲ್ ಸಿ ಎಚ್ ಎಲ್ಲ ಬರೆದು ಎಲ್ಲ ಮೇನ್ಸ್ ಎಕ್ಸಾಮ್ ಬರೆದು ಕನ್ಸಿಡರ್ ಮಾಡಿ ಹೇಳ್ತಿರೋದು ಇದೆಲ್ಲ. ಓಕೆ, ರೀಸನಿಂಗ್ ಎಸ್ ಎಸ್ ಸಿ ಪ್ಲಸ್ ಸ್ಟೇಟ್ ಗೌರ್ಮೆಂಟಲ್ಲಿ ಯಾವ ಥರ ಇರುತ್ತೆ ಅಂತಂದರೆ, ಜಸ್ಟ್ ಈಗ ಬ್ಲಡ್ ರಿಲೇಷನ್ಸು ಮತ್ತು ಅದರ್ ಥಿಂಗ್ಸು ಒಂದು ಸ್ವಲ್ಪ ಸಿಮಿಲರ್ ಇರ್ಬೋದು ಎರಡು ಎಕ್ಸಾಮಲ್ಲಿ. ಬಟ್ 90% ಒಂಚೂರು ಡಿಫ್ರೆಂಟೇ ಇರುತ್ತೆ ಬ್ಯಾಂಕಿಂಗ್ ಎಕ್ಸಾಮ್ಸಲ್ಲಿ. ಓಕೆ, ನೀವು ವಿದೌಟ್ ಈ ಸಿಲೆಬಸ್ನ ನೋಡದೆ ಎಕ್ಸಾಮ್ ಅಪಿಯರ್ ಆದರೆ ಡೆಫಿನೆಟ್ಲಿ ಕಷ್ಟ ಆಗುತ್ತೆ. ಜಸ್ಟ್ ಒಂದರ ಸಾರಿ ಸಿಲೆಬಸ್ನ ನೋಡ್ಕೋಬೇಕಾಗುತ್ತೆ. ಓಕೆ, ಇಲ್ಲಿ ನಮ್ಮಲ್ಲಿ ಬ್ಯಾಂಕಿಂಗಲ್ಲಿ ರೀಸನಿಂಗಲ್ಲಿ ಸೀಟಿಂಗ್ ಅರೇಂಜ್ಮೆಂಟ್ಸು, ಪಜಲ್ಸು, ಆಮೇಲೆ ಮಿಸ್ಸೆಲೇನಿಯಸ್ ಆಗಿ ಡಿಫ್ರೆಂಟ್ ವೇರಿಯಂಟ್ಸ್ ಆಗಿ ಬರುತ್ತೆ. ಅದು ನಮ್ಮದು ಎಬಿಲಿಟಿ ನೋಡೋಕ್ಕೆ ಈ ಸಬ್ಜೆಕ್ಟ್ಗಳನ್ನ ಇಟ್ಟಿರೋದು. ಫಾಸ್ಟರ್ ರೆಸ್ಪಾನ್ಸು ಪ್ಲಸ್ ಬ್ರಾಡ್ ಥಿಂಕಿಂಗು, ಸೊ ಅದೆಲ್ಲ ಇಲ್ಲಿ ಕನ್ಸಿಡರ್ ಆಗುತ್ತೆ. ಓಕೆ, ನೆಕ್ಸ್ಟ್ ಇದೆಲ್ಲ ಓವರ್ ವ್ಯೂ ಆಗಿರುತ್ತೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಡೇಟ್ಸ್ ಯಾವುದಿದೆ, ಇಂಪಾರ್ಟೆಂಟ್ ಡೇಟ್ಸ್ ಇಲ್ಲಿ ಸೆಪ್ಟೆಂಬರ್ 1, 2025ಗೆ ಸ್ಟಾರ್ಟ್ ಆಗಿದೆ ಅಪ್ಲಿಕೇಶನ್ ಫಿಲ್ ಮಾಡೋದು. ಈ ಮಂತ್ ಲಾಸ್ಟ್ ಅಂದರೆ 21st ಲಾಸ್ಟ್ ಡೇಟ್ ಆಗಿರುತ್ತೆ ಅಪ್ಲಿಕೇಶನ್ ಫಿಲ್ ಮಾಡೋಕ್ಕೆ. ಸೊ ಇನ್ನೂ ಯಾರ್ಯಾರು ಅಪ್ಲೈ ಮಾಡಿಲ್ಲ ಪ್ಲೀಸ್ ಅಪ್ಲೈ ಮಾಡಿ. ಓಕೆ, ಸೊ ಇನ್ನೂ ಯಾರು ಪ್ರಿಪ್ರೇಷನ್ ಆಗಿ ಜಸ್ಟ್ ನಿಮ್ಮಲ್ಲಿ ತಲೆಯಲ್ಲಿ ಬಂದಿದೆ ಬ್ಯಾಂಕಿಂಗ್ ಎಕ್ಸಾಮ್ ಬರೀಬೇಕು ಅಂತ ತಲೆಯಲ್ಲಿ ಬಂದಿದೆ, ಡೆಫಿನೆಟ್ಲಿ ಅಪ್ಲೈ ಮಾಡಿ. ಓಕೆ, ಅರೌಂಡ್ 800 to 850 ಫೀಸ್ ಇರುತ್ತೆ ಇದಕ್ಕೆ. ಸೊ ಒಂದ್ಸರಿ ಅಪ್ಲೈ ಮಾಡಿ ಟ್ರೈ ಮಾಡಿ. ಓಕೆ, ಗೊತ್ತಾಗುತ್ತೆ ಎಕ್ಸಾಮ್ಸ್ ಯಾವ ಲೆವೆಲ್ ಇರುತ್ತೆ, ಫರ್ದರ್ ನಾನು ಇದನ್ನು ನೆಕ್ಸ್ಟ್ ಕ್ಲಿಯರ್ ಮಾಡ್ಬೋದು ಅನ್ನೋದು ಐಡಿಯಾ ಬಂದೇ ಬರುತ್ತೆ. ನೆಕ್ಸ್ಟ್ ಓಕೆ, ಸೊ ಇಲ್ಲಿ ಪ್ರಿಲಿಮ್ಸ್ ಎಕ್ಸಾಮ್ ಯಾವಾಗ ನಡೆಯೋದು ಅಂದರೆ ನವೆಂಬರ್ ಡಿಸೆಂಬರ್. ಈ ನವೆಂಬರ್ ಡಿಸೆಂಬರ್ಲಿ ಆಫೀಸರ್ಸ್ ಪ್ರಿಲಿಮ್ಸ್ ಪ್ಲಸ್ ಕ್ಲರಿಕಲ್ ಪ್ರಿಲಿಮ್ಸ್ ಎರಡೂ ಮುಗಿದೋಗ್ತದೆ. ಓಕೆ, ಸೊ ಪ್ರಿಲಿಮ್ಸ್ ನವೆಂಬರ್ ಡಿಸೆಂಬರ್ ಆದರೆ ನೆಕ್ಸ್ಟ್ ಡಿಸೆಂಬರ್ ಫೆಬ್ರವರಿ ತನಕ ಆಫೀಸರ್ ಪ್ಲಸ್ ಆಫೀಸ್ ಅಸಿಸ್ಟೆಂಟ್ ಎರಡೂ ಕೂಡ ಡಿಸೆಂಬರ್ ಫೆಬ್ರವರಿಗೆ ಮುಗಿದು ಹೋಗ್ಬಿಡುತ್ತೆ ಮೇನ್ಸ್. ಓಕೆ, ಸೊ ಫೆಬ್ರವರಿಗೆ ಮೇನ್ಸ್ ಮುಗಿದು ಹೋಗಿರುತ್ತೆ ನಿಮ್ಮದು. ರಿಸಲ್ಟ್ ಬರುತ್ತೆ ಮೇನ್ಸ್ದು. ಇಂಟರ್ವ್ಯೂ ಜನವರಿ ಫೆಬ್ರವರಿ ಅಂತ ಕೊಟ್ಟಿದ್ದಾನೆ. ಸೊ ಅಕಾರ್ಡಿಂಗ್ ಟು ಮೀ ಫೆಬ್ರವರಿಲಿ ಇರುತ್ತೆ ಇಂಟರ್ವ್ಯೂ. ಓಕೆ, ಸೊ ಫೆಬ್ರವರಿವರೆಗೂ ಆರಾಮಾಗಿ ಟೈಮ್ ಇರುತ್ತೆ. ಸೊ ನೀವು ಇವಾಗ 8 to 10 hours ಸ್ಟಡಿ ಟೈಮ್ ಕೊಟ್ಟಿದ್ರೆ ಡೆಫಿನೆಟ್ಲಿ ಫೆಬ್ರವರಿ ಮಸ್ತ್ ಹ್ಯಾಪಿಯಾಗಿರ್ಬೋದು. ಓಕೆ, ಇಂಟರ್ವ್ಯೂ ಆರಾಮಾಗಿ ಮಾಡ್ಬೋದು. ಸೊ ಅದನ್ನೆಲ್ಲ ನಾನು ಏನು ಮಾಡಬೇಕು, ಯಾವ ಥರ ಮಾಡಬೇಕು ಡೆಫಿನೆಟ್ಲಿ ತಿಳಿಸ್ಕೊಡ್ತೀನಿ ಫರ್ದರ್ ಈ ಎಕ್ಸಾಮ್ ನಡೀತಾ ಹೋದಂಗೆ. ಇದು ಇಂಟರ್ವ್ಯೂ ಆದ ತಕ್ಷಣ ನೆಕ್ಸ್ಟ್ ಫೆಬ್ರವರಿ ಮಾರ್ಚಲ್ಲಿ ಯುವರ್ ಸೆಲೆಕ್ಷನ್. ಓಕೆ, ಸೊ ನಾನು ಆಲ್ರೆಡಿ ಪೋಸ್ಟ್ ಮಾಡ್ತಿದ್ದೆ ಅಲ್ವಾ, ಸೊ ಹಣ ಸೆಲೆಕ್ಷನ್ ಆಗಿದೆ, ಫಸ್ಟ್ ಸ್ಯಾಲ್ರಿ ಬಂದಿದೆ. ಸೊ ಡೆಫಿನೆಟ್ಲಿ ಐ ಆಮ್ ಎಕ್ಸ್ಪೆಕ್ಟಿಂಗ್ ಫ್ರಮ್ ಯು ಆಲ್ಸೋ. ಈ ಫೆಬ್ರವರಿ ಮಾರ್ಚಲ್ಲಿ ನಿಮ್ಮ ಸೆಲೆಕ್ಷನ್ ಆಗುತ್ತೆ, ರಿಸಲ್ಟ್ಸ್ ಬರುತ್ತೆ. ಸೊ ಡೆಫಿನೆಟ್ಲಿ ಏಪ್ರಿಲ್ ಮೇ ನೀವು ಆಫೀಸ್ ಅಸಿಸ್ಟೆಂಟ್ ಆಗಿ ಇರ್ತೀರ RRBಲಿ. ಓಕೆ, ಇಫ್ ಯು ಆರ್ ವೆರಿ ಸೀರಿಯಸ್. ಇಲ್ಲ ಅಂತಂದರೆ ಇದು ಪೋಸ್ಟು ಮತ್ತೆ ಮುಂದಿನ ವರ್ಷ ಇಷ್ಟು ಪೋಸ್ಟ್ ಬರುತ್ತೆ, ಡೆಫಿನೆಟ್ಲಿ 90% ಬರೋ ಡೌಟ್. ಓಕೆ, ಇಷ್ಟು ವೇಕೆನ್ಸೀಸ್ ಕರ್ನಾಟಕಕ್ಕೆ 90% ಬರೋಲ್ಲ ನೆಕ್ಸ್ಟ್ ಇಯರು. ಬೆಸ್ಟ್ ಆಪರ್ಚುನಿಟಿ ಇದೆ, ಬಿಡೋಕ್ಕೆ ಹೋಗಬೇಡಿ. ಸೊ ಫೈನಲ್ ಅಂದರೆ ಈಗ IBPS ಇದೆ, SBI ಇದೆ. ಸೊ ಅದೆಲ್ಲ ಆಗಲಿಲ್ಲ ಅಂತಂದರೆ ಇದು ನಮಗೆ ಆಪದ್ ಬಾಂಧವ ಇದ್ದಂಗೆ. ಇಷ್ಟು ಪೋಸ್ಟಲ್ಲಿ ನಾವು ಸೆಲೆಕ್ಟ್ ಆಗಲಿಲ್ಲ ಅಂತಂದರೆ ಅದು ಡೆಫಿನೆಟ್ಲಿ ತಪ್ಪಾಗುತ್ತೆ. ನಾನು ಹೇಳ್ತೀನಿ ಬಿಟ್ಬಿಡಿ ಪ್ರಿಪ್ರೇಷನ್. ಈಗ 3 to 4 years ಯಾರು ಕೊಟ್ಟಿದ್ದೀರಲ್ಲ, 3 to 4 years ಕೂತು ಈ ಪೋಸ್ಟಲ್ಲಿ ನೀವು ಸೆಲೆಕ್ಷನ್ ತೊಗೊಳ್ಳಿ ಅಂತಂದರೆ ಡೆಫಿನೆಟ್ಲಿ ವೇಸ್ಟು, ಬಿಟ್ಬಿಡಿ. ಓಕೆ, ಅಷ್ಟೇ ನಾನು ಡೈರೆಕ್ಟಾಗಿ ಹೇಳೋದು. ಸೊ ಇನ್ನು ಯಾರಿಗೋ ಫ್ರೆಷರ್ಸ್ ತುಂಬ ಏನು ಮಾಡಿ ನನಗೆ ಪ್ರೈವೇಟಾಗಿ ಮೆಸೇಜ್ ಮಾಡ್ತಿದ್ದಾರೆ, ಯಾವ ಥರ ಸ್ಟಾರ್ಟ್ ಮಾಡಲಿ, ಹಿಂಗೆ ಸ್ಟಾರ್ಟ್ ಮಾಡಲಿ ಅಂತ ಎಲ್ಲನೂ ಪ್ಲೇಲಿಸ್ಟ್ ಮಾಡಿಟ್ಟಿದ್ದೀನಿ. ಸೊ ಒಂದ್ಸರಿ ಯೂಟ್ಯೂಬ್ ಚಾನಲ್ ನೋಡಿ. ಆಮೇಲೆ ಯಾರ್ಯಾರು ನಿಮಗೆ ಕರ್ನಾಟಕದಲ್ಲಿ ಬ್ಯಾಂಕಿಂಗ್ ಎಕ್ಸಾಮ್ಸ್ ಪ್ರಿಪೇರ್ ಆಗಬೇಕು ಅಂದ್ಕೊಂಡಿದ್ದಾರೆ ಜಸ್ಟ್ ನಮ್ಮ ಗ್ರೂಪ್ಗೆ ಕನೆಕ್ಟ್ ಮಾಡಿ. ಡೆಫಿನೆಟ್ಲಿ ನಾನೇ ಪರ್ಸ್ನಲಾಗಿ ಹೆಲ್ಪ್ ಮಾಡ್ತೀನಿ. ಇಲ್ಲ ಅಂತಂದರೆ ನಮ್ಮ ಗ್ರೂಪಲ್ಲಿ ತುಂಬ ಜನ ಹೆಲ್ಪ್ ಮಾಡ್ತಿದ್ದಾರೆ. ಸೊ ಡೆಫಿನೆಟ್ಲಿ ಇದೊಂದು ಇನಿಷಿಯೇಟಿವ್ ಫಾರ್ ಕರ್ನಾಟಕ ಬ್ಯಾಂಕಿಂಗ್ ಆಸ್ಪಿರೆಂಟ್ಸ್. ಓಕೆ, ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.